Okay, friends. In this class, we discuss about one of the important chapter in 10th standard, that is triangle. Triangles lesson ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು 10th ಸ್ಟ್ಯಾಂಡರ್ಡ್ ಯಾರೀಗ ಪ್ರೆಸೆಂಟ್ ಇದ್ದೀರಾ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಏನಕ್ಕೆ ಅಂದ್ರೆ ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ ಏನ್ ಬರುತ್ತೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಅದ್ರೊಳಗೆ ಕಂಪಲ್ಸರಿ ಟ್ರಯಾಂಗಲ್ಸ್ ಲೆಸನ್ ಅಲ್ಲಿ ಒಂದು ಥಿಯರಮ್ ನ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ 4 or 5 marks ಗೆ. ಅಂಡ್ ಆಲ್ಸೋ ದೋಸ್ ಹೂ ಆರ್ ಪ್ರಿಪೇರ್ಡ್ ಫಾರ್ GPSTR ಅಂಡ್ TET ಮತ್ತೆ GPSTR ಪ್ರಿಪೇರ್ ಆಗೋರು ಇದ್ರ ಈ ಟ್ರಯಾಂಗಲ್ಸ್ ಲೆಸನ್ ಮೇಲೆ ಬೇಸ್ಡ್ ಅಪಾನ್ ಪ್ರಾಬ್ಲಮ್ಸ್ ನ ಕೇಳ್ತಾರೆ. ಟ್ರಯಾಂಗಲ್ ಅಂದ್ರೆ ನಿಮ್ಗೆ ಆಲ್ರೆಡಿ ಫೆಮಿಲಿಯರ್ ಇದೆ. ಟ್ರಯಾಂಗಲ್ ಅಂದ್ರೆ ಕ್ಲೋಸ್ಡ್ ಫಿಗರ್ ಹ್ಯಾವಿಂಗ್ 3 sides ಅಂತ ಹೇಳ್ತೀರಾ. ಈ ಟ್ರಯಾಂಗಲ್ಸ್ ಲೆಸನ್ ಅಲ್ಲಿ ಕಂಪ್ಲೀಟ್ ಯಾವ್ದ್ರ ಮೇಲೆ ಬೇಸ್ ಆಗಿದೆ ಅಂದ್ರೆ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಮೇಲೆ ಬೇಸ್ ಆಗಿದೆ. ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಮೇಲೆ ಬೇಸ್ ಆಗಿದೆ. ಸಿಮಿಲಾರಿಟಿ ಅಥವಾ ಸಿಮಿಲರ್ ಅಂತ ಒಂದು ವರ್ಡ್ ಗೊತ್ತಿದೆ ನಿಮ್ಗೆ, ಗೊತ್ತಿದೆ. ಸಿಮಿಲರ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾರೆ ನೋಡಕ್ ಒಂದೇ ತರ ಸಿಮಿಲರ್ ಇದ್ದಾರೆ ಅಂತ, ಅದ್ರ ಮೇಲೆ ಬೇಸ್ ಆಗಿದೆ. ಈ ಸಿಮಿಲಾರಿಟಿ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಾವು ಕಾಂಗ್ರುಯೆಂಟ್ ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಆಲ್ರೆಡಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಇತ್ತು, ಕಾಂಗ್ರುಯೆಂಟ್ ಫಿಗರ್ಸ್ ಅಂದ್ರೆ ಏನು ಅಂತ. ಅದ್ರ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡ್ಬಿಟ್ಟು ಆಮೇಲೆ ಸಿಮಿಲಾರಿಟಿಗೆ ಹೋಗೋಣ. ಕಾಂಗ್ರುಯೆಂಟ್ ಫಿಗರ್ಸ್. ಕಾಂಗ್ರುಯೆಂಟ್ ಫಿಗರ್ಸ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಹಿಯರ್ we have a line segment AB that measures 4 centimeter. We have one more line segment CD. This is also measures 4 centimeter. ಈಗ ಎರಡು ಲೈನ್ ಸೆಗ್ಮೆಂಟ್ ಇದೆ, ಒಂದು AB that is 4 centimeter. We have one more line segment that is CD that is also 4 centimeter. ಹಿಂಗಿದ್ದಾಗ both are line segment, shape same ಇದೆ, ಕರೆಕ್ಟಾ? ಎರಡು ಲೈನ್ ಸೆಗ್ಮೆಂಟ್ ಶೇಪ್ ಸೇಮ್ ಇದ್ದೇ ಇರುತ್ತೆ. ಎರಡದು ಲೆಂತ್ ಎಷ್ಟಿದೆ? 4 centimeter 4 centimeter ಅಂದ್ರೆ ಸೈಜ್ ಏನಾಯ್ತು? ಸೇಮ್ ಆಯ್ತು. ಕಾಂಗ್ರುಯೆಂಟ್ ಫಿಗರ್ಸ್ ಆಗ್ಬೇಕು ಅಂದ್ರೆ ಇಫ್ ಎನಿ ಟು ಫಿಗರ್ಸ್ ಆರ್ ಸೆಡ್ ಟು ಬಿ ಕಾಂಗ್ರುಯೆಂಟ್ ಇಫ್ ದೇ ಹಾವ್ ಸೇಮ್ ಶೇಪ್ ಅಂಡ್ ಸೈಜ್. ಎರಡು ಫಿಗರ್ ಕಾಂಗ್ರುಯೆಂಟ್ ಅಂತ ಹೇಳ್ಬೇಕು ಅಂದ್ರೆ ಮಸ್ಟ್ ಅಂಡ್ ಶುಡ್ ಎರಡೂ ಕಂಡೀಷನ್ ಒಬೆ ಆಗಿರ್ಬೇಕು. ಒಂದು ಸೇಮ್ ಶೇಪ್ ಇರಬೇಕು, ಸೇಮ್ ಸೈಜ್ ಇರಬೇಕು. ಇವೆರಡು ಏನಂತ ಹೇಳ್ಬೋದು? ಕಾಂಗ್ರುಯೆಂಟ್ ಫಿಗರ್ಸ್ ಅಂತ ಹೇಳ್ಬೋದು. ಈಗ ಸರ್ಕಲ್ಸ್, ಫಾರ್ ಎಕ್ಸಾಂಪಲ್ ಒಂದು ಸರ್ಕಲ್ ಎಕ್ಸಾಂಪಲ್ ತಗೊಂಡ್ರೆ ಈ ಸರ್ಕಲ್ ರೇಡಿಯಸ್ 3 centimeter ಇತ್ತು, ಇನ್ನೊಂದು ಸರ್ಕಲ್ ರೇಡಿಯಸ್ 3 centimeter ಇದ್ರೆ ಇವೆರಡು ನಾವು ಕಾಂಗ್ರುಯೆಂಟ್ ಅಂತ ಹೇಳ್ಬೋದು. ಹಾಗಾದ್ರೆ ಕಾಂಗ್ರುಯೆಂಟ್ ಅಂದ್ರೆ ಗೊತ್ತಾಯ್ತು. ಕಾಂಗ್ರುಯೆಂಟ್ ಅಂದ್ರೆ ಮಸ್ಟ್ ಅಂಡ್ ಶುಡ್ ಎರಡು ಕಂಡೀಷನ್ ಒಬೆ ಆಗಬೇಕು, ಒಂದು ಸೇಮ್ ಶೇಪ್, ಇನ್ನೊಂದು ಸೇಮ್ ಸೈಜ್. ಹಾಗಿದ್ರೆ ಸಿಮಿಲರ್ ಫಿಗರ್ಸ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ. ಸಿಮಿಲರ್ ಫಿಗರ್ಸ್ ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಬರೀತಿದ್ದೀನಿ ಇಲ್ಲಿ. ಸಿಮಿಲರ್ ಫಿಗರ್ಗೆ ಸಿಮಿಲರ್ ಫಿಗರ್ಸ್. ಸಿಮಿಲರ್ ಫಿಗರ್ಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಎ ಲೈನ್ ಸೆಗ್ಮೆಂಟ್ AB, ಇದು 2 centimeter ಇದೆ. ಯಾವ ಒನ್ ಮೋರ್ ಲೈನ್ ಸೆಗ್ಮೆಂಟ್ CD ದಟ್ ಈಸ್ 3 centimeter. ನೀವು ಇದು ನೋಡ್ತಿದ್ದಂಗೆ ಹೇಳ್ಬಿಡ್ತೀರಾ ಇವೆರಡು ಕಾಂಗ್ರುಯೆಂಟ್ ಆಗಲ್ಲ ಅಂತ, ಬಿಕಾಸ್ ದೇರ್ ಲೆಂತ್ ಇಸ್ ಡಿಫರೆಂಟ್. ಇಯರ್ 2 centimeter, ಇಯರ್ 3 centimeter. ಬಟ್ ಐ ವಿಲ್ ಟೆಲ್ ದೀಸ್ ಟು ಆರ್ ಸಿಮಿಲರ್. ಇವೆರಡು ಸಿಮಿಲರ್ ಆಗ್ತವೆ ಅಂತ ಹೇಳ್ತಿದ್ದೀನಿ. ಸಿಮಿಲರ್ ಆಗ್ತಿದ್ದಾವೆ ಅಂದ್ರೆ ಒಂದು ಕಂಡೀಷನ್ ಇದ್ರೆ ಸಾಕು, ದಟ್ ವಿಲ್ ಬಿ ದ ಸೇಮ್ ಶೇಪ್ ಇದ್ರೆ ಸಾಕು. ಶೇಪ್ ಸೇಮ್ ಇತ್ತು ಅಂದ್ರೆ ವಿ ಕಾಲ್ ಇಟ್ ಆಸ್ ದೀಸ್ ಟು ಫಿಗರ್ಸ್ ಆರ್ ಸಿಮಿಲರ್. ಇಲ್ಲಿ ಒಂದು ಕಾನ್ಸೆಪ್ಟ್ ನಿಮ್ಗೆ ಡೆವಲಪ್ ಆಗಬೇಕು. ಕಾಂಗ್ರುಯೆಂಟ್ ಹೇಳ್ಬೇಕಾದ್ರೆ ಎರಡು ಕಂಡೀಷನ್ ಹೇಳ್ತಿದ್ದೀನಿ, ಸೇಮ್ ಶೇಪ್ ಅಂಡ್ ಸೇಮ್ ಸೈಜು. ಸಿಮಿಲರ್ ಫಿಗರ್ಸ್ ಹೇಳ್ಬೇಕಾದ್ರೆ ನಾನು ಹೇಳ್ತಿದ್ದೀನಿ ಓನ್ಲಿ ಇಫ್ ಟೂ ಫಿಗರ್ಸ್ ಆರ್ ಸೆಡ್ ಟು ಬಿ ಸಿಮಿಲರ್ ಇಫ್ ದೇ ಹಾವ್ ಸೇಮ್ ಶೇಪ್ ಅಂತ ಹೇಳ್ತಿದ್ದೀನಿ. ನೀಡ್ ನಾಟ್ ಟು ಬಿ ಸೈಜ್. ನೀಡ್ ನಾಟ್ ಟು ಬಿ ಸೈಜ್ ಅಂದ್ರೆ ಸೈಜ್ ಸೇಮ್ ಇದ್ರೂ ಆಗುತ್ತೆ, ಇರ್ಲಿಲ್ಲ ಅಂದ್ರೂ ಆಗುತ್ತೆ, ಬಟ್ ಶೇಪ್ ಸೇಮ್ ಇರ್ಬೇಕು. ಈಗ ಒನ್ ಮೋರ್ ಎಕ್ಸಾಂಪಲ್. ಈಗ ಒಂದು ಸರ್ಕಲ್ ಇದೆ, ದಿಸ್ ರೇಡಿಯಸ್ ಇಸ್ 2 centimeter. Here we have one more circle, this radius is 4 centimeter. I will tell these two circles are similar ಅಂತ ಹೇಳ್ತಿದ್ದೀನಿ. ಇವೆರಡು ಸರ್ಕಲ್ ಸಿಮಿಲರ್ ಅಂತ ಹೇಳ್ತಿದ್ದೀನಿ ಯಾಕೆಂದ್ರೆ ಶೇಪ್ ಸೇಮ್ ಇದೆ, ಅದಕ್ಕೋಸ್ಕರ ದೀಸ್ ಟೂ ಸರ್ಕಲ್ಸ್ ಆರ್ ಸಿಮಿಲರ್ ಅಂತ ಹೇಳ್ತಿದ್ದೀನಿ. ಹಾಗಾದ್ರೆ ಸಿಮಿಲರ್ ಫಿಗರ್ಸ್ ಅಂದ್ರೆ ಹೌ ಕ್ಯಾನ್ ವಿ ಡಿಫೈನ್ ಸಿಮಿಲರ್ ಫಿಗರ್ಸ್? ಸಿಂಪಲ್ ಆಗಿ ಹೇಳ್ಬೋದು, ಇಫ್ ಟೂ ಫಿಗರ್ಸ್ ಹ್ಯಾವಿಂಗ್ ದ ಸೇಮ್ ಶೇಪ್ ನೀಡ್ ನಾಟ್ ಟು ಬಿ ಸೈಜ್ ದೇ ಆರ್ ಕಾಲ್ಡ್ ಸಿಮಿಲರ್ ಫಿಗರ್ಸ್. ಓಕೆ, ಹಾಗಾದ್ರೆ ಕಾಂಗ್ರುಯೆಂಟ್ ಫಿಗರ್ಸ್ ಮತ್ತೆ ಸಿಮಿಲರ್ ಫಿಗರ್ಸ್ ಏನ್ ಡಿಫ್ರೆನ್ಸ್ ಅಥವಾ ಏನು ವ್ಯತ್ಯಾಸ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಕಾಂಗ್ರುಯೆಂಟ್ ಫಿಗರ್ಸ್ ಅಂದ್ರೆ ಎರಡು ಕಂಡೀಷನ್ ಇರಬೇಕು, ಸೇಮ್ ಶೇಪ್ ಅಂಡ್ ಸೈಜ್. ಇಲ್ಲಿ ಸೇಮ್ ಶೇಪ್ ಇದ್ರೆ ಸಾಕು. ಹಾಗಾದ್ರೆ ದೀಸ್ ಟು ಆರ್ ಸಿಮಿಲರ್ ಅಂತ ಕೇಳ್ತಿದ್ದೀನಿ. ಇಲ್ಲಿ ನೋಡಿ AB 4 centimeter ಇದೆ, CD 4 centimeter ಇದೆ. ದೀಸ್ ಟು ಆರ್ ಸಿಮಿಲರ್ ಅಂತ ಕೇಳ್ತಿದ್ದೆ. ಐ ವಿಲ್ ಡೋಂಟ್ ಆಸ್ಕ್ ದೀಸ್ ಟು ಆರ್ ಕಾಂಗ್ರುಯೆಂಟ್. ನಾನು ಇಲ್ಲಿ ಕೇಳ್ತಿರೋದು ಇವೆರಡು ಸಿಮಿಲರ್ ಆಗುತ್ತಾ? ಆಗುತ್ತೆ. ಏನಕ್ಕೆ ಸಿಮಿಲರ್ ಆಗುತ್ತೆ? ಸೇಮ್ ಶೇಪ್ ಇದೆಯಪ್ಪ, ಇವೆರಡು ಸಿಮಿಲರ್ ಆಗುತ್ತೆ. ಸೊ ಸೇಮ್ ಸೈಜ್ ಇದೆಯಲ್ಲ. ನಾನು ಹೇಳ್ತಿರೋದು ಸಿಮಿಲರ್ ಫಿಗರ್ಸ್ ಹೇಳ್ಬೇಕಾದ್ರೆ ಒಂದೇ ಒಂದು ಕಂಡೀಷನ್ ಹೇಳ್ತಿದ್ದೀನಿ, ಸೇಮ್ ಶೇಪ್ ನೀಡ್ ನಾಟ್ ಟು ಬಿ ಸೈಜ್. ಸೈಜ್ ಸೇಮ್ ಇದ್ರೂ ಆಗುತ್ತೆ, ಇರ್ಲಿಲ್ಲ ಅಂದ್ರೆ ಆಗುತ್ತೆ. ಇಲ್ಲಿ ಸೇಮ್ ಶೇಪ್ ಇದೆ, ಸೈಜ್ ಇದೆ. ಹಾಗಾದ್ರೆ ದೀಸ್ ಟೂ ಫಿಗರ್ಸ್ ಆರ್ ಕಾಂಗ್ರುಯೆಂಟ್ ಅಂಡ್ ಆಲ್ಸೋ ಸಿಮಿಲರ್ ಅಂತ ಹೇಳ್ತೀವಿ. ಇವೆರಡು ಫಿಗರ್ ಸಿಮಿಲರ್ ಆಗ್ತವೆ
ಕಾಂಗ್ರುಯೆಂಟ್ ಆಗ್ತವೆ. ಇದನ್ನ ನೋಡ್ತಾ ಇದ್ದಾಗ ಸೇಮ್ ಶೇಪು ಸೈಜ್ ಇದ್ರೆ ಕಾಂಗ್ರುಯೆಂಟ್ ಆಗುತ್ತೆ, ಸಿಮಿಲರ್ ಆಗುತ್ತೆ ನಂಗಿದ್ರೆ. ಇಲ್ಲಿ ಒಂದು ಕನ್ಕ್ಲೂಷನ್ ನಾವು ಬರ್ಬೋದು. ಏನ್ ಕನ್ಕ್ಲೂಷನ್ ಬರ್ಬೋದಪ್ಪ ಅಂದ್ರೆ, ಆಲ್ ಕಾಂಗ್ರುಯೆಂಟ್ ಫಿಗರ್ಸ್ ಆರ್ ಆಲ್ವೇಸ್ ಸಿಮಿಲರ್. ಆಲ್ ಕಾಂಗ್ರುಯೆಂಟ್ ಫಿಗರ್ಸ್ ಆರ್ ಆಲ್ವೇಸ್ ಸಿಮಿಲರ್. ಎಲ್ಲಾ ಕಾಂಗ್ರುಯೆಂಟ್ ಫಿಗರ್ಸ್ ಮಸ್ಟ್ ಅಂಡ್ ಶುಡ್ ಏನಾಗಿರ್ತವೆ, ಸಿಮಿಲರ್ ಆಗಿರ್ತವೆ. ಬಟ್ ಇಟ್ ಕಾನ್ವರ್ಸ್ ಇಟ್ಸ್ ನಾಟ್ ಟ್ರೂ. ಹಂಗಂತ ಆಲ್ ಸಿಮಿಲರ್ ಫಿಗರ್ಸ್ ಆರ್ ಆಲ್ವೇಸ್ ಕಾಂಗ್ರುಯೆಂಟ್ ಆಗಲ್ಲ. ಆಲ್ ಕಾಂಗ್ರುಯೆಂಟ್ ಫಿಗರ್ಸ್ ಆರ್ ಆಲ್ವೇಸ್ ಸಿಮಿಲರ್, ಬಟ್ ಆಲ್ ಸಿಮಿಲರ್ ಫಿಗರ್ಸ್ ಆರ್ ಆಲ್ವೇಸ್ ನಾಟ್ ಕಾಂಗ್ರುಯೆಂಟ್. ಎಲ್ಲಾ ಸಿಮಿಲರ್ ಫಿಗರ್ಸ್ ಕಾಂಗ್ರುಯೆಂಟ್ ಆಗಬೇಕು ಅಂತ ರೂಲ್ಸ್ ಇಲ್ಲ. ನೋಡಿ, ಹಿಯರ್ ವಿ ಹ್ಯಾವ್ 2 ಸರ್ಕಲ್ಸ್ ಆಫ್ ರೇಡಿಯಸ್ 2 ಸೆಂಟಿಮೀಟರ್ ಅಂಡ್ 4 ಸೆಂಟಿಮೀಟರ್. ಇದು ಸಿಮಿಲರ್ ಆಗಿರುತ್ತೆ ಬಟ್ ಕಾಂಗ್ರುಯೆಂಟ್ ಆಗಿರಲ್ಲ. ಕಾಂಗ್ರುಯೆಂಟ್ ಇದು ಕಾಂಗ್ರುಯೆಂಟು ಆಗಿ ಸಿಮಿಲರ್ ಆಗಿರ್ಬೇಕು ಅಂದ್ರೆ ಬೋತ್ ರೇಡಿಯಸ್ ಆರ್ ಈಕ್ವಲ್ ಇರಬೇಕು. ಹಾಗಾದ್ರೆ ಈಗ ಸಿಮಿಲರ್ ಫಿಗರ್ಸ್ ಅಂದ್ರೆ ಒಂದು ಕನ್ಕ್ಲೂಷನ್ ನೀವು ಬರ್ಬೋದು, ಸಿಮಿಲರ್ ಫಿಗರ್ಸ್ ಮೀನ್ಸ್ ಇಫ್ two figures are said to be similar if they have same shape, need not to be size. ಹಾಗಾದ್ರೆ ಕಾಂಗ್ರುಯೆಂಟ್ ಆಗಬೇಕು ಅಂದ್ರೆ ಸೇಮ್ ಶೇಪು ಸೈಜ್ ಇರಬೇಕು. ಅಂದ್ರೆ ನೋಡಿ, ಎಲ್ಲಾ ಕಾಂಗ್ರುಯೆಂಟ್ ಫಿಗರ್ಸ್ ಸಿಮಿಲರ್ ಆಗ್ತವೆ, ಬಟ್ ಆಲ್ ಸಿಮಿಲರ್ ಫಿಗರ್ಸ್ ಆರ್ ನಾಟ್ ಕಾಂಗ್ರುಯೆಂಟ್ ಆಗ್ಲೇಬೇಕು ಅಂತ ಏನ್ ರೂಲ್ ಇಲ್ಲ. ಓಕೆ, ಈಗ ಡಿಫ್ರೆನ್ಸ್ ಗೊತ್ತಾಯ್ತು ಅನ್ಕೊಂತೀನಿ ಕಾಂಗ್ರುಯೆಂಟ್ ಮತ್ತೆ ಸಿಮಿಲರ್ಗೆ. ಇಲ್ಲಿ ಸಿಮಿಲಾರಿಟಿ ಆಫ್ ಪಾಲಿಗನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇಲ್ಲೊಂದೆರಡು ಹೇಳ್ಬಿಡ್ತೀನಿ. ಆಲ್ ಸರ್ಕಲ್ಸ್ ಆರ್ ಆಲ್ವೇಸ್ ಸಿಮಿಲರ್.